ಓಂ ಶಾಂತಿ. ಒಬ್ಬ ಸಾಧುಗಳು ಒಂದು ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಅದೊಂದು ಕುಟೀರ. ಅಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಬ್ಬ ಸೈನಿಕ ಬರ್ತಾನೆ. ಎಲೆ ಜೋಗಿ, ಇತ್ತ ಕಡೆ ನಮ್ಮ ಮಹಾರಾಜರು ಹೋದ್ರ ಅಂತ ಕೇಳ್ತಾನೆ. ಆ ಸಾಧು ಪಾಪ ಕುರುಡ ಸನ್ಯಾಸಿ ಇರ್ತಾನೆ. ಅವನು ಹೇಳ್ತಾನೆ, ನನಗೆ ಕಣ್ಣಿಲ್ಲ, ನಾನು ಕುರುಡ ಇದ್ದೀನಿ, ನಾನು ನೋಡಲಿಲ್ಲ. ಆ ಸೈನಿಕ ಹೇಳ್ತಾನೆ, ಕಣ್ಣಿರ್ಲಿಕ್ಕೆ ಏನೈತೆ ನಿನಗೆ? ಕುದುರೆ ಮೇಲೆ ಹೋಗಿರ್ತಾರೆ, ಆ ಕುದುರೆ ಗೊರಸಿನ ಶಬ್ದ ಆದರೂ ಕೇಳಲಿಲ್ವಾ ನಿನಗೆ ಅಂತ. ಇಲ್ಲ ಸ್ವಾಮಿ, ನನಗೆ ಕೇಳಲಿಲ್ಲ ಅಂತ. ಅವನು ಮುಂದೆ ಹೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬನು ಬರ್ತಾನೆ. ಎಲೆ ಸಾಧುಗಳೇ, ಈ ಕಡೆಯಿಂದ ಯಾರಾದರೂ ಹೋದ್ರ? ಆ ಸಾಧು ಅವನಿಗೆ ಕೊಟ್ಟಂತೆ ಇವನಿಗೂ ಜವಾಬು ಕೊಡ್ತಾನೆ. ಇಲ್ಲಪ್ಪ, ನನ್ನ ಕಣ್ಣು ಕಾಣಲ್ಲ, ನಾನು ಕುರುಡ ಸನ್ಯಾಸಿ, ನನಗೇನು ಗೊತ್ತಿಲ್ಲ ನಿಮ್ಮ ಮಹಾರಾಜರು ಹೋಗಿದ್ದು. ಆ ನಂತರ ಇನ್ನೊಬ್ಬನೇ ಬರ್ತಾನೆ. ಅವನು, ಮುನಿವರ್ಯರೇ, ಈ ಕಡೆಯಿಂದ ಯಾರಾದರೂ ಹೋದ್ರ ಅಂತ ಕೇಳ್ತಾನೆ. ಸಾಧು ಅವ್ರಿಗೆ ಹೇಳ್ದಂಗೆ, ನಾನು ಕುರುಡ ಸನ್ಯಾಸಿ, ನಾನೇನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಸ್ವಲ್ಪ ಸಮಯಕ್ಕೆ ಮಹಾರಾಜರೇ ಸ್ವತಃ ಬರ್ತಾರೆ. ಅವ್ರು ಬಂದು, ಸಾಧು ಮಹಾರಾಜ್ ನಮಸ್ಕಾರ, ನನಗೆ ಇಲ್ಲೇನಾದರೂ ಒಂದು ಗುಟುಕು ನೀರು ಸಿಗ್ಬೋದಾ ಕುಡಿಯೋದಕ್ಕೆ? ಆವಾಗ ಸಾಧುಗಳು ಹೇಳ್ತಾರೆ, ಬನ್ನಿ ಮಹಾರಾಜ್, ಬರೀ ನೀರಲ್ಲ, ನಾವು ನಿಮಗೆ ಹಣ್ಣನ್ನು ಕೊಡ್ತೀವಿ, ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮ ಸೇನಾಪತಿ ಬಂದಿದ್ದ, ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮ ಮಂತ್ರಿ ಬಂದಿದ್ದ, ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಬ ಸೈನಿಕ ಬಂದಿದ್ದ, ನಿಮ್ಮನ್ನೆಲ್ಲ ಹುಡ್ಕೊಂಡು ಬಂದಿದ್ರವರು, ಈಗ ತಾವು ಬಂದಿದ್ದೀರಿ ಅಂತ. ಮಹಾರಾಜನಿಗೆ ಆಶ್ಚರ್ಯ ಆಗ್ತದೆ. ಇವನು ಕಣ್ಣು ಕಾಣಿಸೋದಿಲ್ಲ, ಹೆಂಗೆ ಇವನು ಕರಾರುವಾಕ್ಕಾಗಿ ಗುರುತಿಸ್ತಾನೆ? ಮೊದಲು ಬಂದವ ಸೈನಿಕ, ಆಮೇಲೆ ಬಂದವ ಸೇನಾಪತಿ, ಆಮೇಲೆ ಬಂದವನು ಮಂತ್ರಿ, ಈಗ ಬಂದವರು ಮಹಾರಾಜರು, ಹೇಗೆ ನೀವು ಗುರುತಿಸ್ತೀರಿ ಅಂತ ಕೇಳಿದ್ರಿ ಅವರು. ಯಾರಿಗೆ? ಸಾಧು ಮಹಾರಾಜರಿಗೆ. ಆವಾಗ ಸಾಧು ಹೇಳ್ತಾನೆ, ನಿಮ್ಮ ಮಾತಿನಿಂದ ಗುರ್ತಾಯಿತು. ಮೊದಲು ಬಂದ ಸೈನಿಕ ಎಲೆ ಜೋಗಿ ಅಂತ ಸಂಬೋಧನೆ ಮಾಡಿದ, ಅವನ ಮಟ್ಟ ಅಷ್ಟೆ. ಅವನಿಗೆ ಇನ್ನೊಬ್ಬರಿಗೆ ಗೌರವ ಕೊಡುವಂಥ ವಿಚಾರ ಇಲ್ಲ. ಆಮೇಲೆ ಬಂದವನು ಸಾಧುಗಳೇ ಅಂದ, ಆಮೇಲೆ ಬಂದವರು ಸಾಧು ಮುನಿವರ್ಯರೇ ಅಂದರು. ಆಯಾ ಮಾತು ಅವರ ವ್ಯಕ್ತಿತ್ವವನ್ನು, ಅವರ ರೀತಿ ನೀತಿಯನ್ನು, ನಡವಳಿಕೆಯನ್ನು, ಅವರ ಸ್ಥಾನವನ್ನು, ನಾಲಿಗೆ ಕುಲವನ್ನು ಹೇಳ್ತದೆ ಅಂತಾರೆ. ಹಂಗೆ ಅವ್ರ ವ್ಯಕ್ತಿತ್ವ ಪರಿಚಯ ಆಗ್ತದೆ. ಈಗ ತಾವು ಬಂದಿದ್ದೀರಿ, ನಿಮ್ಮ ಸಮಾನ ನನ್ನನ್ನು ಸಾಧು ಮಹಾರಾಜರೇ ಅಂತ ಕರೆದ್ರಿ, ಎಷ್ಟು ವಿನಯಪೂರ್ವಕವಾಗಿ ನೀರು ಸಿಗಬಹುದಾ ಅಂತ ಕೇಳಿದ್ರಿ, ನೀರು ಕೊಡಿ ಅಂತ ಅನ್ನಲಿಲ್ಲ. ನಿಮ್ಮದು ರಾಜ ಮಹಾರಾಜರ ದರ್ಪದಲ್ಲಿ ನೀವು ನೀರು ಕೊಡಿ ಅನ್ಬೋದಿತ್ತು, ಆದರೆ ನೀರು ಕೊಡ್ತೀರಾ? ನೀರು ಸಿಗಬಹುದಾ? ಇದು ಒಂದು ಸೌಜನ್ಯತೆ, ಸಭ್ಯತೆಯ, ಶಿಷ್ಟಾಚಾರದ ಪ್ರತೀಕ. ಅದಕ್ಕೆ ಮಾತು ನಮ್ಮ ವ್ಯಕ್ತಿತ್ವವನ್ನು ಅನ್ಯರಿಗೆ ಪರಿಚಯಿಸ್ತದೆ. ಅದಕ್ಕೆ ಮಾತು ಗೌರವಪೂರ್ಣ ಇರಬೇಕು, ಸಭ್ಯತೆಯಿಂದ ಇರಬೇಕು, ಹಿತಮಿತವಾದ ಮಾತಿರಬೇಕು. ಅತಿಯಾದ ಮಾತು, ಅನವಶ್ಯಕ ಮಾತು ಅಥವಾ ವ್ಯರ್ಥ ಮಾತುಗಳು ನಮ್ಮ ವಾಕ್ಶಕ್ತಿಯನ್ನು ಕಡಿಮೆ ಮಾಡ್ತವೆ, ದುರ್ಬಲ ಮಾಡ್ತವೆ. ಅದಕ್ಕೋಸ್ಕರ ಹಿಂದಿನ ಹಿರಿಯರು ಸಹ ಹೇಳಿದರು, ಮಾತು ಹಿತಮಿತವಾಗಿರಬೇಕು, ಬದುಕು ಆದರ್ಶಮಯವಾಗಿರಬೇಕು, ನಿಮ್ಮ ಚಿಂತನೆ ಪ್ರೇರಣಾದಾಯಕವಾಗಿರಬೇಕು, ನಿಮ್ಮ ನಡವಳಿಕೆ ಉದಾಹರಣೆಯಾಗಿರಬೇಕು. ನಮ್ಮ ವಿಚಾರಗಳು ನಮ್ಮ ಮಾತಿನ ಮುಖಾಂತರ ಹೊರಹೊಮ್ಮುತ್ತವೆ. ಅದಕ್ಕೆ ಮೊದಲು ನಮ್ಮ ವಿಚಾರಗಳ ಶ್ರೇಷ್ಠ ಇರಬೇಕು. ವಿಚಾರಗಳಂತೆಯೇ ಆಚಾರ, ವಿಚಾರಗಳಂತೆಯೇ ಉಚ್ಚಾರಣೆ, ವಿಚಾರಗಳಂತೆಯೇ ನಮ್ಮ ವ್ಯವಹಾರ. ಆ ವ್ಯವಹಾರನೇ ನಮ್ಮ ಬದುಕನ್ನು ರೂಪಿಸ್ತದೆ, ನಮ್ಮ ದೈವವನ್ನು ರೂಪಿಸ್ತದೆ, ನಮ್ಮ ಭವಿಷ್ಯವನ್ನು ರೂಪಿಸ್ತದೆ. ಅದಕ್ಕೆ ಬಲ್ಲವರು ಹೇಳ್ತಾರೆ, ವಾಚ್ ಯುವರ್ ಥಾಟ್ಸ್. ಫಸ್ಟ್ ಏನಾದರೂ ನಾವು ಪರಿವರ್ತನೆ ಆಗಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ಬರುವಂಥ ವಿಚಾರಗಳನ್ನು ವಾಚ್ ಮಾಡಬೇಕು, ನೋಡಬೇಕು, ಗಮನಿಸಬೇಕು. ಅವೇ ನಮಗೆ ಬೀಜಗಳಿದ್ದಂತೆ.
ಬೀಜ ಚೆನ್ನಾಗಿದ್ದರೆ ವೃಕ್ಷ ಚೆನ್ನಾಗಿರ್ತದೆ, ಫಲ ಚೆನ್ನಾಗಿರ್ತದೆ. ಬೀಜ ಚೆನ್ನಾಗಿಲ್ಲ ಅಂದರೆ ವೃಕ್ಷನೂ ಚೆನ್ನಾಗಿರೋದಿಲ್ಲ, ಫಲನೂ ಚೆನ್ನಾಗಿರೋದಿಲ್ಲ. ಸೀಡ್ಸ್ ಆರ್ ದಿ ಥಾಟ್ಸ್ ಅಥವಾ ಸೀಡ್ಸ್ ಆರ್ ದಿ ಥಾಟ್ಸ್ ಆರ್ ದಿ ಸೀಡ್ಸ್ ಅಂತ ಹೇಳ್ತೀವಿ, ಫಾರ್ ಅವರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಆ ಬೀಜಗಳು ಉತ್ತಮವಾಗಿರಬೇಕು. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜೈಸಾ ಸೋಚೋಗೆ ವೈಸಾ ಬನೆಂಗೆ ಅಂತ ಹೇಳ್ತೀವಿ. ಕರ್ತೆ ಚಲೋ ಫಲ ಹೋಗ ಕಲ್ಯಾಣ ಅಂತ ಹೇಳ್ತೀವಿ. ನಾವು ಏನೂ ಮಾಡಬೇಕಾಗಿಲ್ಲ, ಒಂದು ಯೋಚನೆಗಳನ್ನು ಉತ್ತಮವಾಗಿಟ್ಕೋಬೇಕು. ಮನಸ್ಸು ನಿರಾಳವಾಗಿರಬೇಕಂದ್ರೆ ನಾವು ಹೇಗಿರಬೇಕು ಅಂತ ಅನ್ಯರಿಂದ ಅಪೇಕ್ಷೆ ಪಡ್ತೇವೋ ಹಾಗೆ ನಾವಿರಬೇಕು. ಅಂಥ ನಮ್ಮ ಮನಸ್ಸಿರಬೇಕು. ಮನಸ್ಸಂದರೆ ಒಂದು ಹದವಾದ ಹೊಲ ಅಂತ ಹೇಳ್ತೀವಿ. ಆ ಹೊಲದಲ್ಲಿ ನಾವು ಉತ್ತಮ ಬೀಜಗಳನ್ನು ಮಾಡಬೇಕು. ಆವಾಗ ಜೀವನದ ಕೃಷಿಯಲ್ಲಿ ಸಫಲತೆ ಸಿಗ್ತದೆ. ನಾವು ವಿಷದ ಬೀಜಗಳನ್ನು ಹಾಕಿದಾಗ ಜೀವನ ವಿಷಮಯ ಆಗ್ತದೆ, ದುಃಖ ಚಿಂತೆಗಳಿಂದ ಕೂಡ್ತದೆ. ಅದಕ್ಕೆ ಯಾವುದೇ ಒಂದು ವಿಚಾರ ಮನದಲ್ಲಿ ಬರ್ತದೆ, ಮನಸ್ಸಲ್ಲಿ ಬಂದದ್ದು ಮಾತಿನಲ್ಲಿ ಬರ್ತದೆ, ಮಾತಿನಲ್ಲಿ ಬಂದದ್ದು ಕೃತಿಯಲ್ಲಾಗ್ತದೆ. ಯಾವ ಕೃತಿಯನ್ನು ನಾವು ಮತ್ತೆ ಮತ್ತೆ ಮಾಡ್ತೀವಿ ಅದು ನಮ್ಮ ಸಂಸ್ಕಾರ ಆಗ್ತದೆ. ಅದು ನಮ್ಮ ಸಂಸ್ಕಾರ ನಮ್ಮ ದೈವವನ್ನು ರೂಪಿಸ್ತದೆ, ನಮ್ಮ ಡೆಸ್ಟಿನಿಯನ್ನು ರೂಪಿಸ್ತದೆ. ಅದಕ್ಕೆ ನಾವು ಹೇಳ್ತೀವಿ ಸಂಸ್ಕಾರದಂತೆ ಜನ್ಮ, ಕರ್ಮದಂತೆ ಫಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ಆ ಮಾಡೋಕ್ಕಿಂತ ಮೊದಲು, ಆಡೋಕ್ಕಿಂತ ಮೊದಲು ಮನಸ್ಸಿನ ಭಾವನೆಗಳು ಭಾಳ ಮುಖ್ಯ. ಮನದಲ್ಲಿ ವಿಚಾರ ಬರ್ತದೆ, ನಾನು ಹೀಗೆ ಮಾಡಬೇಕು. ಉದಾಹರಣೆಗೆ ಒಂದು ಕೋಪದ ವಿಚಾರ ಬರ್ತದೆ, ನಾನು ಹೀಗೆ ಮಾಡಬೇಕು. ಹೀಗೆ ಮಾಡಬೇಕು ಅಂದ ತಕ್ಷಣ ನಾನಲ್ಲಿ ನೋಡ್ಕೊಳ್ಬೇಕು, ಇದು ಮಾತಿನಲ್ಲಿ ಬರಬೇಕಾ ಬರಬಾರ್ದ, ಇದನ್ನು ಕೃತಿಯಲ್ಲಿ ಮಾಡಬೇಕಾ ಮಾಡಬಾರ್ದ. ಆದರೆ ಇವತ್ತು ಅಷ್ಟು ವ್ಯವಧಾನ ಇಲ್ಲ, ದುಡುಕು ಸ್ವಭಾವ. ಮನಸ್ಸಿನಲ್ಲಿ ಬಂತ ಹೇಳಿಬಿಡೋದು, ಹೇಳಿಬಿಟ್ಟಂಗೆ ಅದನ್ನು ಕೃತಿಯಲ್ಲಿ ತಂದು ಬಿಡೋದು. ಇವತ್ತು ಕಳ್ಳತನ ಮಾಡೋರ್ದಿಗೂ ಮನಸ್ಸಲ್ಲಿ ಒಂದು ವಿಚಾರ ಬರ್ತದೆ, ನಾನು ಕಳ್ಳತನ ಮಾಡಬೇಕು ಅಂತ. ಇನ್ನೊಬ್ಬರು ಕೊಲೆ ಮಾಡೋನಿಗೂ ಒಂದು ವಿಚಾರ ಬರ್ತದೆ, ನಾನು ಕೊಲೆ ಮಾಡಬೇಕು ಅಂತ. ಎಂಥ ಒಂದು ಮನಸ್ಸಿರ್ತದೋ ಅಂಥ ಭಾವನೆಗಳು. ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ. ಅದಕ್ಕೆ ಉತ್ತಮವಾದಂಥ ವಿಚಾರಗಳನ್ನು ಮಾಡಿದಾಗ ಬಾಯಿಂದ ಬರುವಂಥ ಮಾತುಗಳು ಉತ್ತಮವಾಗಿರ್ತವೆ, ಆದರ್ಶವಾಗಿರ್ತವೆ, ಇನ್ನೊಬ್ಬರಿಗೆ ಆಶೀರ್ವಾದ ಆಗ್ತದೆ, ವರದಾನ ಆಗ್ತದೆ. ಅದಕ್ಕೆ ಮಾತು ಮುತ್ತುನೂ ಆಗ್ಬೋದು, ಮೃತ್ಯುನೂ ಆಗ್ಬೋದು. ಅದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿನಲ್ಲಿ ಬರುವಂಥ ಬೀಜಗಳನ್ನು, ವಿಚಾರಗಳನ್ನು ನಾವು ಉತ್ತಮಪಡಿಸ್ಕೊಂಡು ಎಲ್ಲರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಗಳನ್ನು ಮಾಡೋಣ. ಆ ಅಭ್ಯಾಸವನ್ನು ಬೆಳೆಸ್ಕೊಳ್ಳೋಣ. ಓಂ ಶಾಂತಿ.